ಸೊ ಇವತ್ತು ಆ್ಯಕ್ಚುಲಿ ನಾನು ರಿವ್ಯೂ ಮಾಡೋಕೆ ಹೋಗ್ತಾರಂಥ ಬೈಕ್ ಬಂದುಬಿಟ್ಟು ಬೀಸ್ಟ್. ಸೊ ಆ್ಯಕ್ಚುಲಿ ಇವತ್ತು ಬೀಸ್ಟ್ನ ಬಂದುಬಿಟ್ಟು ನಾನು ಇವತ್ತು ರಿವ್ಯೂ ಮಾಡೋಕೆ ಹೋಗ್ತಾಯಿಲ್ಲ. ಬೀಸ್ಟ್ ಜೊತೆಗೆ ಒಂದು ಬೆಸ್ಟ್ ಗಾಡಿನ ಬಂದುಬಿಟ್ಟು ರಿವ್ಯೂ ಮಾಡೋಕೆ ಹೋಗ್ತಾಯಿದ್ದೀನಿ. ಇವತ್ತು NS200 BS6 2.0 ಮಾಡಲ್ ಬೈಕ್ನ ಬಂದ್ಬಿಟ್ಟು ನಾನು ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಇಷ್ಟೊತ್ತರೆಗೂ ಈ ಬೈಕ್ನ ಓಡಿಸ್ಕೊಂಡು ಬಂದೆ ನಮ್ಮ ಏರಿಯಾ ಗಲ್ಲಿಗಳಲ್ಲಿ. ಈ ಬೈಕ್ ಬಂದ್ಬಿಟ್ಟು ಓಡಿಸೋಕೆ ಹೆಂಗಿರುತ್ತೆ ಮತ್ತು ಈ ಬೈಕಲ್ಲಿರುವಂಥ ಸ್ಪೆಸಿಫಿಕೇಶನ್ ಏನು ಎತ್ತ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ನನ್ನ ಪಾಪ ಬಂದಿದ್ದ ತಕ್ಷಣ ಅವ್ರಿಗೆ ಬರೋ ಬೈಕ್ ರಿವ್ಯೂ ಬೇಕು ಅಂತ ಕೇಳಿದ್ರೆ ನಾನು ಅಲ್ಲ ಒಂದು 10 ನಿಮಿಷ ರೆಡಿ ಆಗಿಬಿಟ್ಟು ಬರ್ತೀನಿ ಅಂದಿದ್ದಷ್ಟೇ. ಪಾಪ ಗಾಡಿ ರೆಡಿ ಮಾಡ್ತಾವ್ರಲ್ಲ. ನಿಜವಾಗ್ಲೂ ಬ್ರೋ ನಿಮ್ಗಿರೋಷ್ಟು ಡೆಡಿಕೇಶನ್ನು ಈ ರೇಂಜಿಗೆ ನನಗೆ ಡೆಡಿಕೇಶನ್ ಇಲ್ವಲ್ಲ, ಅದೇ ಬೇಜಾರಾಗ್ತಿರೋದು. ನಾನು ಅಷ್ಟೇ ಸ್ಟಾರ್ಟಿಂಗು ನನ್ನ ಬೈಕ್ನ ತೊಗೊಂಡಾಗ ಫುಲ್ಲು ಒಳಗಡೆ ಎಲ್ಲ ನಿಲ್ಸ್ಕೊಳ್ತಾ ಇದ್ದೆ. ಈಗ ಹಳೆಲ್ಲ ಬರ್ತಾರ ಅದು. ಬ್ರೋ ಏನು ಬ್ರೋ ಫಸ್ಟ್ ಸರ್ವಿಸ್ ಆಯ್ತಾ? ನಂಬರ್ ಏನು ಹೇಳಿದ್ರಿ? 8233 ಸಂಖ್ಯಾಶಾಸ್ತ್ರ 82103316. ನಿಮ್ಮ ಜಾತಕ ತುಂಬಾ ಚೆನ್ನಾಗಿದೆ. ಯಾರು ಹಿಡಿದಿಲ್ವಾ? ಒಳ್ಳೆ ಕೆಲಸ. ಎಲ್ಲ ಅವ್ರ ಟಾರ್ಗೆಟ್ ಮುಗ್ದೋಗಿರ್ಬೇಕು. ನಿಮ್ಮಿಂದ ಕಲ್ತ್ಕೊಳ್ಳೋದು ಏನೂ ಇಲ್ಲ. ಐ ನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೆಟರ್ ದನ್. ಅಂಕಲ್ ಆಯ್ತು ಅಂಕಲ್ ನಿದ್ದ ಹೇಳಿದ್ರೆ ಹೋಗ್ಬಿಡ್ತೀಯಾ? ಇದೆಲ್ಲ ಬೇಕಾ ನಿನಗೆ? ನೀವು ಈಗ ನೋಡ್ತಾರಂಥ ಬೈಕ್ ಬಂದು 199cc 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ ಇಂಜಿನ್ ಆಗಿರುತ್ತೆ. ಮತ್ತು ಈ ಬೈಕಲ್ಲಿ ಆಗಿರೋಂಥ ಮೇಜರ್ ಚೇಂಜಸ್ ಏನಪ್ಪ ಅಂತ ನೋಡಿದ್ರೆ ಹೆಲೋಜನ್ ಹೆಡ್ಲಾಂಪ್ ಬದಲು LED ಹೆಡ್ಲೈಟ್ ಕೊಡಿದ್ದಾರೆ, LED ಇಂಡಿಕೇಟರ್ ಕೊಡಿದ್ದಾರೆ. ಲಾಸ್ಟ್ ಟೈಮು ಅನಲಾಗ್ ಮೀಟರ್ ಕೊಡ್ತಾ ಇದ್ರು, ಅದನ್ನ ತೆಗೆದುಬಿಟ್ಟು ಡಿಜಿಟಲ್ ಮೀಟರ್ ಹಾಕಿದ್ದಾರೆ. ನೀವು ಇವಾಗ ನೋಡ್ತಾರಂಥ ವೇರಿಯಂಟ್ ಬಂದ್ಬಿಟ್ಟು ಡ್ಯೂಯಲ್ ಚಾನಲ್ ABS ಇರುವಂಥದ್ದು. ಫ್ರಂಟ್ ಟು ಬ್ಯಾಕ್ ಎರಡೂ 17 ಇಂಚ್ ವೀಲ್ ಸಿಗುತ್ತೆ ನಿಮಗೆ. ಹಾಗೆ ನಿಮಗೆ ಫ್ರಂಟ್ ಅಲ್ಲಿ 100/80 ಸೈಜ್ ಇರುವಂಥ ನಿಮಗೆ ಟೈರ್ ಸಿಗುತ್ತೆ. ಮತ್ತೆ ರೇರ್ ಅಲ್ಲಿ ಕೂಡ ನಿಮಗೆ 130/70 ಸೈಜ್ ಇರುವಂಥ ಟೈರ್ ಸಿಗುತ್ತೆ. ಈ ಬೈಕಲ್ಲಿ 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಜೊತೆಗೆ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್ ಕೂಡ ಸಿಗುತ್ತೆ. ನಾನು ಆಲ್ರೆಡಿ ಹೇಳಿದಂಗೆ ಬ್ರೇಕಿಂಗ್ ಮಾತ್ರ ಮಸ್ತ್ ಆಗಿದೆ ಈ ಬೈಕ್ ಅಲ್ಲಿ ಡ್ಯೂಯಲ್ ಚಾನಲ್ ABS ಕೊಟ್ಟಿರೋದ್ರಿಂದ. ಇನ್ನು ಈ ಬೈಕ್ ಅಲ್ಲಿ ಹೇಳ್ಕೊಳ್ತಾರ ಪವರ್ ಫಿಗರ್ಸ್ ಏನು ಚೇಂಜ್ ಮಾಡಿಲ್ಲ, ಎಲ್ಲ ಹಳೆ ಗಾಡಿನೇ ಕಾಪಿ ಮಾಡಿದ್ದಾರೆ. ಹಾಗೆ ನಿಮಗೆ ಈ ಬೈಕ್ ಅಲ್ಲಿ ಒಳ್ಳೆ ಪ್ರೆಸ್ಡ್ ಸ್ಟೀಲ್ ಪೆರಿಮೀಟರ್ ಫ್ರೇಮ್ ಸಿಗುತ್ತೆ. ಇದರಿಂದ ಗಾಡಿಲಿ ಒಳ್ಳೆ ಸ್ಟೆಬಿಲಿಟಿ ಕೂಡ ಸಿಗುತ್ತೆ. ಇನ್ನು ಈ ಬೈಕ್ ಅಲ್ಲಿ ಮೇಜರ್ ಆಗಿ ಚೇಂಜ್ ಮಾಡಿರುವಂತಹ ಡಿಜಿಟಲ್ ಕನ್ಸೋಲ್. ಇದರಲ್ಲಿ GPS ಆಡ್ ಮಾಡಿದರೆ ಕಾಲ್ ಬಂದ್ರೆ ಮೆಸೇಜ್ ಬಂದ್ರೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ನಿಮಗೆ GPS ಮುಖಾಂತರ ಟರ್ನ್ ಬೈ ಟರ್ನ್ ನ್ಯಾವಿಗೇಟರ್ ಕೂಡ ಸಿಗುತ್ತೆ. ಈ ತರ ಒಂದು ಸಣ್ಣ ಪುಟ್ಟ ಫ್ಯೂಲ್ ಗೇಜ್, ಸೈಡ್ ಸ್ಟ್ಯಾಂಡ್ ಆ ತರ ಅಪ್ಡೇಟ್ಸ್ ನ 100cc ಸ್ಕೂಟಿಲೇ ಕೊಟ್ಬಿಟ್ರು. ಯಾವಾಗಲೂ ಓವರ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಹಳೆ ಬೈಕ್ ಅಲ್ಲಿ ಮಿಸ್ ಆಗಿರುವಂತ ಎಲ್ಲಾ ವಿಷಯಗಳನ್ನು ಬಿಟ್ಟು ಈ ಬೈಕ್ ಅಲ್ಲಿ ತುಂಬಿಸಿ ಇವಾಗ ಫುಲ್ ಕಂಪ್ಲೀಟ್ ಪ್ಯಾಕ್ ಆಯ್ತು ಅಂತ ಅಂದ್ಬಿಟ್ಟು ಅನ್ಸಿದ್ದು. ಈ ಹೊಸ NS 2.0 ಬೈಕ್ ಲುಕ್ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಬ್ರೋ ಗಾಡಿ ಎಲ್ಲ ನಿಂತಿದೆ. ಅಲ್ಗಾಲಿಟ್ಟು ಒಳಗಡೆ ಬರೋಣ. ಕಾಂಗ್ರೆಸ್ ಅವ್ರು ಕೊಟ್ಟಿರೋದು. ಕಂಗ್ರ್ಯಾಚುಲೇಷನ್ ಬ್ರದರ್. ಬಿಡಿ, ಫ್ರೀಯಾಗಿ ಕೊಟ್ರೆ ಏನೂ ಬಿಡಬಾರ್ದು ಅಷ್ಟೇ. ಏನು ಡಬಲ್ ಬೆಡ್ರೂಮ್ ಮಾಡಿರೋಂಥ ಉದ್ದೇಶ? ಈ ಲುಕ್ ಅಂತೂ ಮಸ್ತಾಗಿದೆ ಬ್ರೋ. ರಿಬ್ಬನೇ ಕಟ್ ಮಾಡಿಲ್ಲ, ಗಾಡಿ ಹೊಸಾದ್ ಮಾಡ್ಬಿಟ್ಟು ನೀವು. ನಿಮ್ಮ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಅಂಕಲ್ ನೀವು ಓಡಿಸಿದ್ರಾ ಬೈಕು? ನಿಮ್ಗೆ ಯಾಕೆ ಬೇಕದು? ಸ್ವಲ್ಪ ಟೈಟ್ ಮಾಡಬೇಕು. ಹೌದಾ? ಹಿಂಗೆ ಮಾಮನ ಕೋಣೆಗೆ ಹೋಗೋಣ. ಸೇಮ್ ಡ್ಯೂಕೋ. ಯಾರು ಹೇಳಿದ್ರು? ಹಳೆ NSಗೂ ಈ NSಗೂ ಒಂದು ಸ್ವಲ್ಪ ಚೇಂಜ್ ಇದೆಯಲ್ಲ, ಎಕ್ಸಾಸ್ಟ್ ನೋಟು ಸ್ವಲ್ಪ ಅಪ್ರೈಟ್ ಫೀಲ್ ಆಗ್ತದೆ. ಜಂಬೂ ಜಟ್ ರೆಡಿ, ಟೇಕ್ ಆಫ್ ಆಗೋಣ. ಓಕೆ, ಏನಾದರೂ ಕಟ್ಟೊಡಿಬೇಕಾದ್ರೆ ಮಿರರ್ ಟಚ್ ಆಗ್ಬಿಡುತ್ತೆ. ತೆಗೆದ್ಬಿಡಿ, ಇದನ್ನು ತೆಗೆದ್ಬಿಡಿ, ಇದು ರೈಟ್ಸು. ಡಬ್ಬ ನನ್ನ ಮಕ್ಕಳ ಡಬ್ಬ ಗಾಡಿ ಇಟ್ಕೊಂಡ್ಬಿಟ್ಟವ್ರೆ. ರೈಟ್, ಜೈ ಬ್ಯಾಡ್ರು ಬೊಮ್ಮ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಈ ಚಿಕ್ಕ ದಾರಿಲಿ ದೊಡ್ಡ ಗಾಡಿಗಳನ್ನೆಲ್ಲ ಎಲ್ಲಿ ನುಗ್ಗಿಸ್ತಾ ಇದ್ದಾರೆ ಗುರು? ನೋಡಪ್ಪ, ನಾನು ಹೋಗೋ ದಾರಿಲಿ ಎಷ್ಟೊಂದು ಅಡೆತಡೆಗಳಿದೆ. ಅಣ್ಣ ಉಣ್ಣ ಊರು ಬಿಟ್ಬಿಟ್ಟು ಇದ್ಯಾವ ಸುಡ್ಗಾಡು ಬಂದವಪ್ಪ ಕೇಳ್ಕೊಂಬತ್ತೀನಿ ಇರಲ್ಲ. ಇದೇ ಥರ ಒಂದು ಅಡ್ಗಾಲ್ ಆಗ್ತಾ ಇರ್ತಾರಲ್ಲ ಅಂದರೆ ಅಡ್ಬಾಯಿ ಆಗ್ತಾ ಇರ್ತಾರೆ. ಸೊ ತಲೆನೇ ಕೆಡ್ಸ್ಕೊಬೋದು, ಮುಂದೆ ನುಗ್ತಾ ಇರಬೇಕು. ಗಾಡಿ ಹೊಸ ಗಾಡಿ ಆಗಿರೋದ್ರಿಂದ ನನಗೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ರಿಫೈನ್ಮೆಂಟ್ ಫೀಲ್ ಆಗ್ತಾ ಇದೆ.
ಮುಂದೆ ಹೋಗ್ತೀನಿ ಅಂದರೆ ಜನಗಳು ದಾರಿನೇ ಬಿಡಲ್ಲ ಗುರು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಆಡಿಯೋ ನಾನು ಮಾತಾಡ್ತಾ ಇದ್ದೀನಿ. ಏನ್ ಮಾಡ್ಬೇಕು? ನಮ್ಮ ಜೊತೆ ಬಂದವರು ಇಲ್ಲಿ ಕಾಣಿಸ್ತಾನೆ ಇಲ್ಲ. ಇದೆ ಬೈಕು ಇದಾ 5 ಇಯರ್ಸು. ಬನ್ನಿ ನೆರಳಲ್ಲಿ ನಿಲ್ಲಿಸಿ, ಸುಟ್ಟೋಗ್ಬಿಡ್ತೀವಿ ಇಲ್ಲಾದರೆ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಈ ಬೈಕಲ್ಲಿ ನಿಮಗೆ 24.13 bhp ನಿಮಗೆ ಹಾರ್ಸ್ ಪವರ್ ಸಿಕ್ಕಿದ್ರೆ, ಟಾರ್ಕ್ ಬಂದುಬಿಟ್ಟು 18 Nm ಟಾರ್ಕ್ ಸಿಗುತ್ತೆ. ಸೊ ಈ ಬೈಕಲ್ಲಿ ತುಂಬ ಸ್ಪೆಸಿಫಿಕೇಷನ್ನ ನೋಡೋಕೆ ಹೋಗಲ್ಲ ತುಂಬ ಜನ. ಯಾಕೆ ಅಂತ ಹೇಳಿದ್ರೆ ಈ ಬೈಕು ಆಲ್ರೆಡಿ ತುಂಬ ಜನದ ಕ್ರಶ್ ಆಗಿಬಿಟ್ಟಿರುತ್ತೆ. ನನಗೊಂದು ಮಟ್ಟಿಗೆ 200 ಸೆಗ್ಮೆಂಟಲ್ಲಿ ಇರೋವಂಥ ಬೆಸ್ಟ್ ಬೈಕ್ ಇದೇನೆ. ತುಂಬ ಜನ NSನ ನೋಡಿದ ತಕ್ಷಣ, ಇಲ್ಲಾಂದರೆ NSನ ತೊಗೊಳ್ಬೇಕಾಗಿರೋರು ಬೇಸಿಕಾಗಿ ಕೇಳೋ ಕ್ವಶನ್ ಅಂತ ಹೇಳಿದ್ರೆ, ಬ್ರೋ ಈ ಬೈಕಲ್ಲಿ ಮೈಲೇಜ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟ್ ಆಫ್ ಆಲ್ ಈ ಬೈಕಲ್ಲಿ ಮೈಲೇಜು ಎಷ್ಟು ಕೊಡುತ್ತೆ ಅನ್ನೋದಕ್ಕಿಂತ ಮುಂಚೆ ಈ ಬೈಕ್ಗೆ ಪೆಟ್ರೋಲ್ ಎಷ್ಟು ತುಂಬಿಸ್ಬೇಕು, ಮ್ಯಾಕ್ಸಿಮಮ್ ಈ ಪೆಟ್ರೋಲ್ ಟ್ಯಾಂಕ್ನ ಕೆಪಾಸಿಟಿ ಎಷ್ಟು ಅಂತ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತಂದರೆ, ಯಾರ ಬೆಲ್ಲಿ ಬೈಕಿಗೆ ನೀವು ಫುಲ್ ಅಂತ ಹೇಳಿದ್ರೆ 12 ಲೀಟ್ರ್ ಪೆಟ್ರೋಲ್ ಟ್ಯಾಂಕ್ ಹಾಕ್ಸ್ಬೋದು. 12 ಲೀಟ್ರ್ ಪೆಟ್ರೋಲ್ ಟ್ಯಾಂಕ್ ಹಾಕ್ಸ್ಕೊಂಡು 36 ಮೈಲೇಜ್ ಕೊಡುತ್ತೆ. 36 ಮೈಲೇಜ್ ಅಂದರೆ ಹತ್ತತ್ರ ನೀವು ಅಪ್ರಾಕ್ಸಿಮೇಟಾಗಿ 430ರಿಂದ 435 ಕಿಲೋಮೀಟ್ರ್ ಆರಾಮಾಗಿ ನೀವು ಓಡಿಸ್ಕೊಂಡು ಹೋಗ್ಬೋದು ಒಂದು ಸ್ಟೆಚ್ಚು. ನಿಮ್ಮ ಜೊತೆ ಬಂದ್ರಲ್ಲ ಅವ್ರು ತಪ್ಪಿಸ್ಕೊಂಬಿಟ್ರಲ್ಲ, ಇಲ್ಲೊಂದು ನೋಡ್ತಾ ಇದ್ದೀರಾ ಬೀಸ್ಟು. ಈ ಗಾಡಿ ಬೆಸ್ಟು, ಈ ಗಾಡಿ ಒಂದು ಬೀಸ್ಟು. ಬ್ರೋ ಎಲ್ಲ ಕಣ. ಈ ಬೈಕಲ್ಲಿ ಫ್ರಂಟಲ್ಲಿರೋದು ಟೆಲಿಸ್ಕೋಪಿಂಗ್ ಮೋನೋಸಾಕ್ ಸಸ್ಪೆನ್ಷನ್ನು, ಹಿಂದ್ಗಡೆ ನೈಟ್ರೋಕ್ ಸಸ್ಪೆನ್ಷನ್ ಇದೆ. ನೀವೇನಾದ್ರೂ ಹಂಪಿ ಬಂಪಿ ರೋಡಲ್ಲಿ ಬಿಟ್ಟರು ಕೂಡ NS ಲವರ್ಗಳು ತುಂಬ ಮಿಸ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಈ ಡಿಜಿಟಲ್ ಕನ್ಸೋಲ್ ಒಂದೇ. ಯಾಕೆಂತ ಹೇಳಿದ್ರೆ ಲಾಸ್ಟ್ ಟೈಮು ಅನಲಾಗ್ ಮೀಟರು ಮತ್ತು ಡಿಜಿಟಲ್ ಕನ್ಸೋಲು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಹೈಬ್ರಿಡ್ ಥರ ಬಿಟ್ಟಿದ್ರು. ಇವಾಗ ಬರೀ ಡಿಜಿಟಲ್ ಮಾತ್ರ ಬಿಟ್ಟಿದ್ದಾರೆ. ಸೊ ಅದೊಂದು ಡಿಸಪಾಯಿಂಟ್ ಆಗುತ್ತೆ ಅಂತ ಅನ್ಬೋದೇನೋ. ಬಟ್ ತುಂಬ ಜನ ಇದನ್ನು ಚೇಂಜ್ ಆಗಬೇಕು ಅಂತ ಕೂಡ ಕಾಯ್ತಾಯಿದ್ರು, ಅದಕ್ಕೋಸ್ಕರ ಚೇಂಜ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಯಾಕಂದರೆ ತುಂಬ ವರ್ಷದಿಂದ ಈ NS ಸೆಗ್ಮೆಂಟ್ ಬೈಕ್ ಬಂದುಬಿಟ್ಟು ಅದರ ಹಳೆ ವರ್ಷನೇ ಬಂದುಬಿಟ್ಟು ಕ್ಯಾರಿ ಮಾಡ್ಕೊಂಡು ಬಂದಿತ್ತು. ಅವ್ರಿಗೂ ಕೂಡ ಒಂದು ಮೇಜರ್ ಚೇಂಜಸ್ ಮಾಡಬೇಕಾಗಿತ್ತು ಅನಿಸುತ್ತೆ ಬೈಕಲ್ಲಿ. ಅದಕ್ಕೋಸ್ಕರ ಅವರು ಹಳೆ ಬೈಕ್ಗಳಲ್ಲಿ ಏನೇನು ಮಿಸ್ ಹೊಡಿತಾ ಇತ್ತು ಆ ವಿಷಯಗಳನ್ನ ಈ ಹೊಸ ಬೈಕ್ಗಳಲ್ಲಿ ತುಂಬಿಸಿದ್ದಾರೆ. ಹೆಂಗಿದೆ ಯಾರ? ಚೆನ್ನಾಗಿದೆಯಾ? ಹಂಗೆ ನಾವು ತೋರಿಸ್ತೀನಿ ರೀ. ಈ ಥರ ಬರುತ್ತಲ್ಲ, ಈ ಥರದೊಂದು ಬರುತ್ತೆ. ಇದನ್ನಲ್ಲಿ ಇಟ್ಕೊಂಡ್ಬಿಟ್ರೆ ಈ ಕ್ಯಾಮ್ರಾನ ಬಂದ್ಬಿಟ್ಟು, ಅಂದರೆ ನಿಮ್ಮ ಫೋನ್ ಕ್ಯಾಮ್ರಾ ಇದೆಯಲ್ಲ ಅದನ್ನೇ ಇಲ್ಲಿಗೆ ಮೌಂಟ್ ಮಾಡ್ಕೊಂಡ್ಬಿಡ್ಬೋದು. ಅದೇ ಸಿಂಪಲ್ ಅದು. ಇದರಲ್ಲಿ ನಾವೇನಾದ್ರೂ ಇದನ್ನು ಆನ್ ಮಾಡಿಕೊಂಡ್ರೆ ಹೈ ಬೀಮ್ ಆಗುತ್ತೆ. ಇದು ಹೈ ಬೀಮ್ ಕೂಡ, ಇದನ್ನ ಲೋ ಬೀಮ್ ಕೂಡ ಮಾಡ್ಕೋಬೋದು. ಇದೇನಿದು? ಓಕೆ, ನೋ ಗಲ್ಲು, ನೋ ಎಣ್ಣೆ, ನೋ ಇದೇನಿದು ಗಾಂಜಾ. ಓಕೆ, ಇದು ಪೀಸ್ ಅಂತನಾ? ತುಂಬ ಜನ ಬರೀ ಇದೊಂದು ಮಾತ್ರ ಹಾಕ್ಸ್ಕೊಂಡಿರ್ತಾರೆ ಅಷ್ಟೇ, ನೋ ಗರ್ಲ್ ನೋ ಲವ್ ಅಂತ ಹೇಳ್ಬಿಟ್ಟು. ಬ್ಯಾಕ್ ಸೈಡ್